ಎಸ್, ನಾಳೆ ಸಿದ್ದರಾಮಯ್ಯನವರಿಗೆ ತುಂಬಾ ದೊಡ್ಡ ದಿನ. ಯಾಕೆ ಅಂದ್ರೆ ಒಂದು ಸಾಮಾಜಿಕ ಕ್ರಾಂತಿಯನ್ನ ಮಾಡೋದಕ್ಕೆ, ಒಂದು ಮೇಜರ್ ಡಿಸಿಷನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಜ್ಜಾಗಿದ್ದಾರೆ ಸಿದ್ದರಾಮಯ್ಯನವರು. ತಮ್ಮ ಪಕ್ಷದ ವಿರೋಧಿಗಳ ಮಧ್ಯೆಯೇ ಈ ಒಂದು ಜಾತಿ ಗಣತಿಯ ವಿಚಾರದಲ್ಲಿ ಒಂದು ಸಾಮಾಜಿಕ ಕ್ರಾಂತಿಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯನವರು. ನಿಜಕ್ಕೂ ಇದು ಸಾಮಾಜಿಕ ಕ್ರಾಂತಿ ಆಗುತ್ತಾ ಅಥವಾ ಠುಸ್ ಪಟಾಕಿ ಆಗುತ್ತಾ? ನಾಳೆ ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲೇ ಗೊತ್ತಾಗಲಿದೆ. ನಾಳೆ ಫುಲ್ ಜೋಶ್ನೊಂದಿಗೆ ಮುಂದೆ ಹೆಜ್ಜೆ ಇಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ. ರಾಹುಲ್ ಗಾಂಧಿ ಅವರು ಮೊದಲಿನಿಂದಲೂ ಕೂಡ ಜಾತಿ ಗಣತಿ ವಿಚಾರದಲ್ಲಿ ತುಂಬಾ ಪಾಸಿಟಿವ್ ಆಗಿದ್ದಾರೆ. ಅದರಲ್ಲೂ ಹರಿಪ್ರಸಾದ್ ಕೇಂದ್ರದ ನಾಯಕರು, ಕಾಂಗ್ರೆಸ್ನ ಟಾಪ್ ಮೋಸ್ಟ್ ಲೀಡರ್, ಈಗ ಒಂದು ಸ್ವಲ್ಪ ಸೈಡ್ ಲೈನ್ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ಜಾತಿ ಗಣತಿಯನ್ನು ಅನುಷ್ಠಾನಕ್ಕೆ ತರಲೇಬೇಕು, ಆ ಶಿಫಾರಸುಗಳನ್ನು ನೀವು ಪರಿಗಣಿಸಲೇಬೇಕು. ಸುಮಾರು 108 ಕೋಟಿ ಖರ್ಚು ಮಾಡಿರುವಂತಹ ಜಾತಿ ಗಣತಿ ಸುಮ್ಮನೆ ವೇಸ್ಟ್ ಆಗೋದು ಬೇಡ ಅಂತ ಹೇಳಿದ್ದಾರೆ. ಈ ಮಧ್ಯೆ ಅವರದೇ ಪಕ್ಷದಲ್ಲಿ ಬಹಳಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದ್ರಿಂದ ಏನಾಗುತ್ತೆ ಅನ್ನೋದನ್ನ ಎಲ್ಲರೂ ಬಹಳ ಕಾತುರದ ಕಣ್ಣುಗಳಿಂದ ಕಾಯ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಈ ವಿಚಾರ ಮತ್ತೆ 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 ಸುದ್ದಿ ಆಗ್ತಾನೆ ಇದೆ. ಆದರೆ ಯಾವುದೇ ಡಿಸಿಷನ್ ಅನ್ನ ಇವರು ತಗೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಜಾತಿ ಗಣತಿಯ ಕೆಲವೊಂದು ವಿಚಾರಗಳು ಕೂಡ ಲೀಕ್ ಆಗಿದ್ವು. ಅದು ಸತ್ಯನೋ ಸುಳ್ಳೋ ನಮಗಂತೂ ಗೊತ್ತಿಲ್ಲ. ಆದರೆ ಹಾವು ಬುಟ್ಟಿಯಲ್ಲಿ ಇದೆ ಅನ್ನೋ ಥರ ಜಾತಿ ಗಣತಿ ನಮ್ಮ ಹತ್ರ ಇದೆ ಅಂತ ಆಗಾಗ ಸಂಕಷ್ಟ ಸಮಯದಲ್ಲಿ ಅದನ್ನು ಬಿಡ್ತೀವಿ ಅಂತ ಸುಮ್ಮನೆ ಜನರನ್ನ ಹಾದಿ ತಪ್ಪಿಸೋ ಕೆಲಸ ಆಗಾಗ್ಗೆ ನಡೀತಿರೋದ್ರಿಂದ ಇದು ಅದೇ ರೀತಿಯಾದಂತಹ ಬುಟ್ಟಿ ಒಳಗಿನ ಹಾವ ಅನ್ನೋದು ಈಗಿರುವಂತಹ ಪ್ರಶ್ನೆ.